ನಮಸ್ಕಾರ. ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನೀವು ವೀಕ್ಷಿಸುತ್ತಿದ್ದೀರಿ ಐಮಾ ಮೀಡಿಯಾ ಜನ್ ಕಿ ಆವಾಜ್ ನ್ಯೂಸ್. ನಾನು ಸುರೇಶ್ ಕೊಟಗಿ. ಇಂದು ಕಲಬುರಗಿಯ ಜಯ ಕನ್ನಡ ರಕ್ಷಣಾ ವೇದಿಕೆಯ ಸಂಘದವರು ಪೊಲೀಸ್ ಕಮಿಷನರ್ ಅವರಿಗೆ ಮನವಿ ಪತ್ರವೊಂದು ಸಲ್ಲಿಸುತ್ತಾ ಅವರು ಮನವರಿಕೆ ಮಾಡಿಕೊಂಡಿದ್ದೇನೆಂದರೆ, ಪೊಲೀಸರು ಕೇವಲ ಕಲಬುರಗಿಯ ದಕ್ಷಿಣ ಭಾಗದಲ್ಲಿ ಹೆಲ್ಮೆಟ್ ಬಗ್ಗೆ ದಂಡ ವಿಧಿಸುವುದು, ಅರಿವು ಮೂಡಿಸುವುದು ಹೀಗೆ ಮಾಡುತ್ತಿದ್ದಾರೆ. ಅದೇ ಅವರು ಉತ್ತರ ಭಾಗದಲ್ಲಿ ಯಾವುದೇ ಹೆಲ್ಮೆಟ್ ಬಗ್ಗೆ ಅರಿವು ಮೂಡಿಸುವುದು ಅಥವಾ ದಂಡ ವಿಧಿಸುವುದು ಕಾರ್ಯಕ್ರಮ ಮಾಡುತ್ತಿಲ್ಲವೆಂದು ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರು ಮನವಿ ಪತ್ರದಲ್ಲಿ ಪೊಲೀಸ್ ಕಮಿಷನರ್ಗೆ ತಿಳಿಸಿರುವುದೇನೆಂದರೆ, ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ, ಯಾವಕ್ಕೆ ಈ ಥರ ನೀವು ಪಕ್ಷಪಾತ ಮಾಡುತ್ತಿದ್ದೀರಾ? ಕಾನೂನು ದೃಷ್ಟಿಯಲ್ಲಿ ಎಲ್ಲರಿಗೂ ಕೂಡ ಒಂದೇ. ಆದ ಕಾರಣ ಇನ್ನು ಮುಂದಾದರೂ ತಾವು ಈ ಬಗ್ಗೆ ಕಾಳಜಿ ವಹಿಸಿ ಎಲ್ಲ ಕಡೆ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಮಾಡುವುದರಲ್ಲಿ ನಾವು ಕೂಡ ಸ್ವಾಗತಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ. ಅವರು ಮುಂದೆ ಮಾತನಾಡಿ, ಪೊಲೀಸ್ ಕಮಿಷನರ್ ಖುದ್ದಾಗಿ ದಕ್ಷಿಣ ವಲಯದ ಎಲ್ಲ ಭಾಗಗಳಲ್ಲಿ ರಸ್ತೆಗಳಿದ್ದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ಥರ ಉತ್ತರ ಭಾಗದಲ್ಲಿ ಕೂಡ ಅವರು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿ ಈ ಒಂದು ತಾರತಮ್ಯವನ್ನು ಕಡೆಗಾಣಿಸಬೇಕೆಂದು ತಿಳಿಸಿ, ಅವರು ತಮ್ಮ ಮನವಿಯಲ್ಲಿ ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಬೇಕೆಂದು ಮನವರಿಕೆ ಮಾಡಿಕೊಂಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಮುಂದೆ ಕೇಳಿಸ್ಕೊಳ್ಳಿ. ಉತ್ತರ ಮತ ಕ್ಷೇತ್ರದಲ್ಲಿ ಜನರಿಗೆ ಏನು ನೀವು ಜಾಗೃತಿ ನಡೆಸಲ್ಲ, ಏನ ಪೊಲೀಸ್ ಇಲಾಖೆ ಅಲ್ಲಿ ಜನರಿಲ್ಲ, ಏನು ಅಲ್ಲೇನೋ ಅವ್ರೇನೋ ವೆಹಿಕಲ್ಗಳೇನೋ ನಡೆಸಲ್ಲ ಯಾರು ಗಾಡಿ, ಯಾಕೆ ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಮೊಸರಚ್ಚಂತ ಕೆಲಸಗಳು ಮಾಡ್ತೀರಿ? ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಏನಂತಂದ್ರೆ, ಕಲಬುರಗಿ ನಗರದಲ್ಲಿ ಏನು ಹೆಲ್ಮೆಟ್ ಏನು ಸರ್ಕಾರ ಕಡ್ಡಾಯವಾಗಿ ಹೆಲ್ಮೆಟ್ ಮಾಡಿದೆ, ಇದಕ್ಕೆ ನಾವು ಸ್ವಾಗತವನ್ನು ಕೋರುತ್ತೇವೆ ಸಂಘಟನೆ ವತಿಯಿಂದ ಮತ್ತು ಕಲಬುರಗಿ ನಗರ ವತಿಯಿಂದ. ಆದರೆ ಇದು ಕಲಬುರಗಿ ನಗರದಲ್ಲಿ ಬರೇ ಒಂದು ದಕ್ಷಿಣ ಮತ ಕ್ಷೇತ್ರದಲ್ಲಿ ಒಂದು ಹೆಲ್ಮೆಟ್ ಹಿಡಿಯುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಉತ್ತರ ಮತ ಕ್ಷೇತ್ರದಲ್ಲಿ, ಗ್ರಾಮೀಣ ಮತ ಕ್ಷೇತ್ರದಲ್ಲಿ ಎಲ್ಲೂ ಗಾಡಿ ಹಿಡಿತಾ ಇಲ್ಲ ಪೊಲೀಸ್ ಸಂಚಾರರು. ಬರೇ ದಕ್ಷಿಣ ಮತ ಕ್ಷೇತ್ರದಾಗೆ ಜಾಗೃತಿಯನ್ನು ನಡೆಸ್ತಾ ಇದ್ದಾರೆ. ನೀವು ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಬೇಕು ಅಂತ ಅಂದ್ರೆ ಉತ್ತರ ಮತ ಕ್ಷೇತ್ರದಲ್ಲಿ ಜನರಿಗೆ ಏನು ನೀವು ಜಾಗೃತಿ ನಡೆಸಲ್ಲ, ಏನ ಪೊಲೀಸ್ ಇಲಾಖೆ ಅಲ್ಲಿ ಜನರಿಲ್ಲ, ಏನ ಅಲ್ಲೇನೋ ಅವ್ರೇನೋ ವೆಹಿಕಲ್ಗಳೇನೋ ನಡೆಸಲ್ಲ ಯಾರು ಗಾಡಿ, ಯಾಕೆ ಒಂದು ಕಣ್ಣಿಗೆ ಕೆಸರು ಒಂದು ಕಣ್ಣಿಗೆ ಮೊಸರಚ್ಚಂತ ಕೆಲಸಗಳು ಮಾಡ್ತೀರಿ? ಯಾಕೆ ಉತ್ತರದಾಗ ನೀವು ಗಾಡಿ ಹಿಡಿಯಲ್ಲ? ಉತ್ತರದಾಗ ಯಾಕೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ? ಅದು ಇದು ಪ್ರಶ್ನೆ ಸಾರ್ವಜನಿಕರಿಗೆ ಬಂದಿದೆ. ಕಲಬುರಗಿ ದಕ್ಷಿಣ ಮತ ಕ್ಷೇತ್ರ ಜನರು ಬಹಳ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ಸಂಘಟನೆದವರಿಗೆ. ಯಾಕ್ರೆ ನೀವು ಬರೀ ದಕ್ಷಿಣ ಮತ ಕ್ಷೇತ್ರದಲ್ಲಿ ಹೆಲ್ಮೆಟ್ ಹಿಡಿತಾ ಇದ್ದಾರೆ, ಉತ್ತರದಲ್ಲಿ ಯಾಕೆ ಹಿಡಿತಾ ಇಲ್ಲ? ಸಂತೋಷವಾಗಿ ಹಿಡಿತಾ ಇಲ್ಲ, ದರ್ಗಾದಾಗ ಹಿಡಿತಾ ಇಲ್ಲ, ಇದು ಎಲ್ಲಪ್ಪ ಅಂತಂದ್ರೆ ಗಂಜನಾಗ ಹಿಡಿತಾ ಇಲ್ಲ, ಎಲ್ಲ ಕಡೆಗೆ ಏನು ಸಾತ್ ಗುಂಬಜ್ ಹಿಡಿತಾ ಇಲ್ಲ, ಇದ್ರ ಮೇಲೆ ಹಿಡಿತಾ ಇಲ್ಲ, MG ರೋಡಿಗೆ ಹಿಡಿತಾ ಇಲ್ಲ. ಆ ಕಡೆ ಉತ್ತರದಲ್ಲಿ ಏನು ಹಾಗರಿಗೆ ರಸ್ತೆಯಲ್ಲಿ ಸುಮಾರು ದಿನ ಆಕ್ಸಿಡೆಂಟ್ ಆಗ್ತವೆ, ಅಲ್ಲಿ ಇನ್ನೂ ತನಕ ಯಾವುದು ಗಾಡಿ ಹಿಡಿಯಲ್ಲ. ಆಜಾದ್ಪುರ ರಸ್ತೆ ಮೇಲೆ ಗಾಡಿ ಹಿಡಿಯಲ್ಲ, ಮತ್ತು ಟಿಪ್ಪು ಚೌಕ್, ಮೊಹಮ್ಮದ್ ರಫಿ ಚೌಕ್, ಸುಮಾರು ಅಲ್ಲಿ ಜನಸಂಖ್ಯೆ ತಿರುಗಡಂತ ಜನಸಂಖ್ಯೆ ಇದ್ದಂತ ಗಾಡಿ ವೆಹಿಕಲ್ ಅನ್ನು ಹಿಡಿಯಲ್ಲ. ಅಲ್ಲಿ ಯಾರಿಗೂ